ಉಷ್ಣ ವಿದ್ಯುತ್ ಸ್ಥಾವರಗಳು ಕಟ್ಟಡ ನಿರ್ಮಾಣಕ್ಕೆ ಮತ್ತು ಟೌನ್ಶಿಪ್ಗೆ ಅಭಿವೃದ್ಧಿಗಳನ್ನು ನಿಯಂತ್ರಣ ಮಾಡಲಾಗಿದೆ ಸಭಾಧ್ಯಕ್ಷರೇ. ಇದು ಒಟ್ಟು 10 ಜಿಲ್ಲೆಗಳಲ್ಲಿ ಬರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ, ಚಾಮರಾಜನಗರ, ಶಿವಮೊಗ್ಗ, ಮೈಸೂರು ಮತ್ತು ಉಡುಪಿ ಜಿಲ್ಲೆ ಸಭಾಧ್ಯಕ್ಷರೇ. ಸುಮಾರು 39 ತಾಲೂಕು, 1449 ಗ್ರಾಮ ಸಭಾಧ್ಯಕ್ಷರೇ. ಮತ್ತು 60 ದಿನ ಟೈಮ್ ಇದೆ ನಮಗೆ ಇದು ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಇನ್ನೂ 1 ತಿಂಗಳ ಕಾಲ ಇದೆ ಸಭಾಧ್ಯಕ್ಷರೇ. ಈ ಹಿಂದೆ ಬಹಳ ರಾಜ್ಯ ಸಚಿವ ಸಂಪುಟದ ಸಭೆಗಳ ನಿರ್ಣಯಗಳನ್ನು ಅನುಸರಿಸಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಸಮಿತಿಯು ವರದಿಯ ಶಿಫಾರಸುಗಳನ್ನು ನಿರಾಕರಿಸಿ ಸದರಿ ವರದಿ ಅನುಷ್ಠಾನದ ಸಂಬಂಧ ಹೊರಡಿಸಿದ 2 ಸೂಚನೆಗಳನ್ನು ತಿರಸ್ಕರಿಸುವ ರಾಜ್ಯ ಸರ್ಕಾರದ ಸ್ಪಷ್ಟ ನಿಲುವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ. ಒಮ್ಮೆ ತಿರಸ್ಕಾರ ಮಾಡ್ತಿದ್ದಾರೆ. ಈಗ UB ಬಣಕಾರ್ ಅವರು ಸಚಿವರಾದಂತ ಬರಗಾಲದ ಮೇಲೆ ಅಧ್ಯಕ್ಷರ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಯಮ 69ರ ಕೆಳಗೆ ಸಾರ್ವಜನಿಕ ಮಹತ್ವದ ಚರ್ಚೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ನಾನು ಧನ್ಯವಾದಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ರಾಜ್ಯದಲ್ಲಿ ಮುಂಗಾರು ಮಳೆ ತೀವ್ರವಾಗಿ ಕೊರತೆಯಾಗಿರುವುದರಿಂದ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಬರದ ಕಡೆ ಸಾಗ್ತಾ ಇರುವಂಥ ವಾತಾವರಣ ಇವತ್ತು ನೋಡ್ತಾ ಇದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಬರದ ಪರಿಸ್ಥಿತಿಯನ್ನು ಅರಿಯುವಂಥ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರನ್ನು ನೇಮಿಸಿ ಕಳಿಸಿದಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾದಂತಹ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾವೇರಿ ಜಿಲ್ಲೆಗೆ ಆಗಮಿಸಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಮಳೆಯ ಪರಿಸ್ಥಿತಿಯನ್ನು ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಒಂದು ಕಾರ್ಯವನ್ನು ಸಹ ಅವರು ಮಾಡಿ ಮೊನ್ನೆ ತಾನೇ ನೂತನ ಸಚಿವ ಸಂಪುಟ ವಿಸ್ತರಣೆ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರುದ್ರಪ್ಪ ಲಮಾಣಿ ಅವರು ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವಾತಾವರಣವನ್ನು ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಮಾಡಿದರೆ ಅಧ್ಯಕ್ಷರ ಯಾವ ರೀತಿ ಇದೆ ಅಂದ್ರೆ ಪ್ರಾರಂಭದಲ್ಲಿ ನಾವು ಮಳೆಯ ಕೊರತೆಯನ್ನು ಅನುಭವಿಸಿದ್ವಿ. ತದನಂತರ ಬಿತ್ತಿಗೆ ಪ್ರಾರಂಭವಾದ ನಂತರ ಮೊದಲ ಬಾರಿಗೆ ಬಿತ್ತಿದಂತ ಬಹಳಷ್ಟು ರೈತರಿಗೆ ತಮ್ಮ ಬೆಳೆ ಬೆಳೆಯಲಿಕ್ಕೆ ಕೊರತೆ ಇದ್ದಂಥ ಸಂದರ್ಭದಲ್ಲಿ 2ನೇ ಬಾರಿ ಬಿತ್ತನೆಯುವಂಥ ಸಂದರ್ಭ ನಮ್ಮ ರೈತರಿಗೆ ಇವತ್ತು ಬಂದಂತ ನೋಡಿದ್ದೇವೆ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಬಿದ್ದಿರುವಂತಹ ಮಳೆಯ ಪ್ರಮಾಣವನ್ನು ನಾವು ಗಮನ ಹರಿಸಿದಾಗ 50%ಕ್ಕಿಂತ ಹೆಚ್ಚಿಗೆ ಮಳೆಯ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಇವತ್ತಿನ ದಿವಸ ಗೋವಿನ ಜೋಳದ ಬೆಳೆ ಬಹುಶಃ ಇವತ್ತು ನಮ್ಮ ಹಸಿರಾಗಿ ಕಾಣ್ತಾ ಇದ್ದೇವೆ. ಚರ್ಚೆ ಮಾಡಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 40ರಿಂದ 45% ಇಳುವರಿ ಬರ್ತದೆ ಅಂತ ಲೆಕ್ಕವನ್ನು ತೆಗೆದರೂ ಸಹ ಈ ವಾರದಲ್ಲಿ ಮತ್ತೆ ಮಳೆ ಇವತ್ತು ನಮ್ಮಿಂದ ದೂರ ಆಗಿ ಈಗ ಬರ್ತಾ ಇರುವಂತಹ ಬೆಳೆಗಳು ಸಹ ಇವತ್ತು ಕಂಟಕವಾಗಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಕಡೆ ಬೆಳೆದಂತ ಬೆಳೆ ಕಡಿಮೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರ ರೈತರ ನೆರವಿಗೆ ಧಾರಿಸುವಂತ ಕೆಲಸವನ್ನು ಮಾಡಿ ಸಂದರ್ಭದಲ್ಲಿ ಹೇಳಿ ಕುಡಿಯುವ ನೀರಿನ ಸಮಸ್ಯೆ ಬಹುಶಃ ಹಿರೇಕೆರೂರು ಕ್ಷೇತ್ರದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಇವತ್ತು ಕುಡಿಯುವ ನೀರನ್ನು ಮಾಡ್ತಾ ಇದ್ದೇವೆ. ಈ ಯಾಕೆ ಈ ಕರ್ನಾಟಕ ರಾಜ್ಯಕ್ಕೆ ಹಾಳು ಮಾಡ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ದೀರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜ್ಯಪಾಲ ಕಡಿತ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಾಂಟಿ ಸಭೆ ಮಾಡ್ತಿಲ್ಲ. ಸ್ವಲ್ಪ ಆತ್ಮಸಾಕ್ಷಿ ಬೇಕು. ಹಾಳು ಮಾಡಬಾರ್ದು ಹಿಂಗೆ ಅಧ್ಯಕ್ಷ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಪರಂಪರೆ ಕಾಂಗ್ರೆಸ್ ಅವರು 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು? ನೀವೆಲ್ಲಿ ಸದನದಲ್ಲಿ ಮಾತಾಡೋದು ಸಭೆಯನ್ನ 15 ನಿಮಿಷ ಮುಂದೂಡಿ ನಾಲ್ಕು ಡಂಬ್ರಾಕಾಡಿ ಮತ್ತೆ 4:40 ಒಂದು ದಿವಸ ಏನೋ ಆಗುತ್ತೆ, ಏನೋ ವಾರಗಟ್ಟಲೆನ